ನೋಡಿ, ಈಗ ಜೈಲಿನಿಂದ ಹೊರಬರ್ತಾ ಇದ್ದಂತೆ ಪವಿತ್ರ ಟೆಂಪಲ್ ರನ್ ನಡೀತಾ ಇದೆ. ವಜ್ರಮುನೇಶ್ವರ ದೇಗುಲಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಪವಿತ್ರ ತಾಯಿ. ದರ್ಶನ್ ಹೆಸರಿನಲ್ಲೂ ಕೂಡ ಪವಿತ್ರ ಗೌಡ ಅವರ ತಾಯಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಇವತ್ತು ವಜ್ರಮುನೇಶ್ವರ ದೇಗುಲಕ್ಕೆ ಬಂದಂತಹ ಪವಿತ್ರ ಗೌಡ ಮತ್ತು ಕುಟುಂಬಸ್ಥರು ಅಲ್ಲಿ ಪವಿತ್ರ ಗೌಡ ಪೂಜೆಯನ್ನ ಸಲ್ಲಿಸಿದ್ರು. ಅದರ ಜೊತೆಗೆ ದರ್ಶನ್ ಹೆಸರಿನಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ, ಅರ್ಚನೆಯನ್ನ ಮಾಡಿಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ರಿಲೇಶನ್ಶಿಪ್ ಏನು ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಸೊ ಅದಾದ ನಂತರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಎಷ್ಟು ಹೋರಾಟ ಮಾಡಿದ್ರು ದರ್ಶನ್ ಅವರನ್ನ ಹೊರಗಡೆ ತರೋದಕ್ಕೆ, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದು, ಜೊತೆಗೆ ಕಾನೂನಾತ್ಮಕ ಹೋರಾಟ ಮಾಡಿದ್ದು, ಇದೆಲ್ಲವೂ ಕೂಡ ಕಣ್ಮುಂದೆ ಇದೆ. ಈಗ ಪವಿತ್ರ ಗೌಡ ಹೊರಗಡೆ ಬಂದ ನಂತರ ಪವಿತ್ರ ಗೌಡ ಕೂಡ ದರ್ಶನ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ. ಅವರ ತಾಯಿ ದರ್ಶನ್ ಅವರ ತಾಯಿ ಕ್ಷಮಿಸಿ ಪವಿತ್ರ ಗೌಡ ಅವರ ತಾಯಿ ದರ್ಶನ್ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ವಜ್ರಮುನೇಶ್ವರ ದೇಗುಲದಲ್ಲಿ ದರ್ಶನ್ ಹೆಸರಿನಲ್ಲಿ ಪವಿತ್ರ ಅವರ ತಾಯಿ ಭಾಗ್ಯಮ್ಮ ಅವರು ಅರ್ಚನೆಯನ್ನ ಮಾಡಿಸಿದ್ದಾರೆ. ಒಂದು ಕಡೆ ಪವಿತ್ರ ಗೌಡ ಅವರ ಹೆಸರಿನಲ್ಲೂ ಕೂಡ ಅರ್ಚನೆ ಆಯಿತು, ವಿಶೇಷ ಪೂಜೆ ಪುನಸ್ಕಾರ ಆಯಿತು. ಅದೇ ರೀತಿ ದರ್ಶನ್ ಹೆಸರಲ್ಲೂ ಕೂಡ ಈಗ ಅರ್ಚನೆಯನ್ನ ಮಾಡಿಸಿದ್ದಾರೆ. ಅಂದ್ರೆ ಇದು ಇಲ್ಲಿಗೆ ಮುಕ್ತಾಯವಾಗಿಲ್ಲ, ಇನ್ನೂ ಕೂಡ ಬಾಕಿ ಇದೆ. ಇನ್ನೂ ಈ ವಿಚಾರದಲ್ಲಿ ಸಾಕಷ್ಟು ಪ್ರಹಸನವನ್ನ ಬಹುಶಃ ಕರ್ನಾಟಕದ ಜನ ನೋಡ್ಲಿಕ್ಕಿದ್ದಾರೆ. ಯಾಕಂದ್ರೆ ಇಷ್ಟು ತಿಂಗಳುಗಳ ಕಾಲ ಜೈಲಲ್ಲಿ ಇದ್ದಂಥವ್ರಿಗೆ ಬಹುಶಃ ಮನವರಿಕೆ ಆಗಿರಬಹುದು, ಇಲ್ಲಿಂದ ಬೇರೆ ರೀತಿ ಟರ್ನ್ ತಗೋಬಹುದು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಜನ ಅನ್ಕೊಂಡಿದ್ರು. ಆದರೆ ಇನ್ನೂ ಸಾಕಷ್ಟು ವಿಚಾರಗಳು ಹೊರಗಡೆ ಬರೋದಕ್ಕೆ ಬಾಕಿ ಇದೆ, ಇನ್ನು ಸಾಕಷ್ಟು ಪ್ರಹಸನಗಳು ನಡೆಯೋದು ಬಾಕಿ ಇದೆ ಅಂತ ಅನ್ಸುತ್ತೆ. ನೋಡಿ, 3 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಂದು ಕಡೆ ತೀರ್ಥ ಸ್ನಾನ, ಅಲ್ಲಿಂದ ಪುಷ್ಕರಣಿಯಲ್ಲಿರುವಂತಹ ನೀರನ್ನ ತಂದು ಅದಕ್ಕೆ ಗರ್ಭಗುಡಿಯಲ್ಲಿದ್ದಂತಹ ತೀರ್ಥ ಜಲವನ್ನ ಹಾಕಿ ತೀರ್ಥ ಸ್ನಾನವನ್ನ ಮಾಡಿಸಲಾಯಿತು ಪವಿತ್ರ ಗೌಡಗೆ. ಅದಾದ ನಂತರ ದೇಗುಲದ ಪ್ರದಕ್ಷಿಣೆ ಹಾಕಿರುವಂತಹ ಪವಿತ್ರ, ಸೊ ಹೀಗೆ ಶುದ್ಧಿ ಕಾರ್ಯ ನಡೆಸಲಾಯಿತು. ಯಾಕಂದ್ರೆ 6 ತಿಂಗಳು ಜೈಲಿನಲ್ಲಿದ್ರು. बसवराज नाम देशीय, खुशी नाम देशीय, मोहन कुमार नाम देशीय, शोभा नाम देशीय, यशवंत नाम देशीय, विशाल नाम देशीय, सह कुटुंबेन वर्गेण एवं गणशेषण दर्शन नाम देशीय, देवदार दोषाव्रयत देवदात्री वज्रमणेश्वर स्वामी देवताय एवं गणशेषण विशिष्टायां दोषाव्रयत एवं गणशेषण विशिष्टायां अस्य दमानस्य नाम नक्षत्रादो जातस्य गोत्रधनियः विष्णुगोत्रस्य पुटन नाम देशीय, भाग्यम नाम देशीय, प्रदीप नाम देशीय, योगेश नाम देशीय, बसवराज नाम देशीय, खुशी नाम देशीय, मोहन कुमार नाम देशीय, शोभा नाम देशीय, यशवंत नाम देशीय, विशाल नाम देशीय, सह कुटुंबेन वर्गेण एवं गणशेषण दर्शन नाम देशीय, देवदार दोषाव्रयत देवदात्री वज्रमणेश्वर स्वामी देवताय एवं गणशेषण विशिष्टायां दोषाव्रयत एवं गणशेषण विशिष्टायां अस्य दमानस्य नाम नक्षत्रादो जातस्य गोत्रधनियः विष्णुगोत्रस्य पुटन नाम देशीय, भाग्यम नाम देशीय, प्रदीप नाम देशीय, योगेश नाम देशीय, बसवराज नाम देशीय, खुशी नाम देशीय, मोहन कुमार नाम देशीय, शोभा नाम देशीय, यशवंत नाम देशीय, विशाल नाम देशीय, सह कुटुंबेन वर्गेण एवं गणशेषण दर्शन नाम देशीय, देवदार दोषाव्रयत देवदात्री वज्रमणेश्वर स्वामी देवताय एवं गणशेषण विशिष्टायां ಅರ್ಚಕರು ಅರ್ಚನೆಯನ್ನ ಮಾಡಿಸುವಂತ ಸಂದರ್ಭದಲ್ಲಿ ಯಾರ ಹೆಸರಿನಲ್ಲಿ ಅರ್ಚನೆ ಮಾಡಿಸಬೇಕು ಅಂತ ಹೇಳಿ ಕೇಳುವಾಗ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತಾರೆ. ಈ ದೃಶ್ಯಗಳಲ್ಲಿ ಗಮನಿಸಿದ್ರೆ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಸಾಕಷ್ಟು ಹೆಸರುಗಳು ಹೇಳಿದ ನಂತರ ಪವಿತ್ರ ಗೌಡ ಇನ್ಸಿಸ್ಟ್ ಮಾಡ್ತಾರೆ ಅವರ ತಾಯಿಗೆ, ದರ್ಶನ್ ಅವರ ಹೆಸರು ಹೇಳಿ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಂತ ಪವಿತ್ರ ಗೌಡ ಹೇಳೋದು. ಇನ್ಫ್ಯಾಕ್ಟ್ ಅದಾದ ನಂತರ ಮತ್ತೆ ಕೇಳ್ತಾರೆ ಅವರ ತಾಯಿ, ಹೌದಾ ಮಾಡ್ಸದ ಅವರ ಹೆಸರು ಮಾಡ್ಸದ ಅಂತೇಳಿ 2ನೇ ಸರಿ ಕನ್ಫರ್ಮ್ ಮಾಡ್ಕೊಂಡು, ಸರಿ ಆಯ್ತು ದರ್ಶನ್ ಅವರ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿ ಅಂತ ಹೇಳಿ ಅವರ ತಾಯಿ ಹೇಳಿರುವಂತಹ ದೃಶ್ಯಗಳು ಮತ್ತೊಮ್ಮೆ ಅದನ್ನ ನೀವು ಗಮನಿಸಬಹುದು.
सह कुटुम्बेन वर्गेण एवं गुणविशेषेण दर्शनामदेस्य देवदर दोषाव्रयात देवदत्रे वज्रमणेश्वर स्वामी देवताय एवं गणविशेषण विशिष्टायां सह कुटुम्बेन वर्गेण एवं गुणविशेषेण दर्शनामदेस्य देवदर दोषाव्रयात देवदत्रे वज्रमणेश्वर स्वामी देवताय एवं गणविशेषण विशिष्टायां सह कुटुम्बेन वर्गेण एवं गुणविशेषेण दर्शनामदेस्य देवदर दोषाव्रयात देवदत्रे वज्रमणेश्वर स्वामी देवताय एवं गणविशेषण विशिष्टायां सह कुटुम्बेन वर्गेण एवं गुणविशेषेण दर्शनामदेस्य देवदर दोषाव्रयात देवदत्रे वज्रमणेश्वर स्वामी देवताय एवं गणविशेषण विशिष्टायां सह कुटुम्बेन वर्गेण एवं गुणविशेषेण दर्शनामदेस्य देवदर दोषाव्रयात देवदत्रे वज्रमणेश्वर स्वामी देवताय एवं गणविशेषण विशिष्टायां सह कुटुम्बेन वर्गेण ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ಈಗ ವಜ್ರಮುನೇಶ್ವರ ದೇಗುಲಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹೊರಗಡೆ ಬಂದಿದ್ದಾರೆ. ಈಗ ಅಲ್ಲಿಂದ ನೇರವಾಗಿ ಅವರ ತಾಯಿಯ ನಿವಾಸಕ್ಕೆ ತೆರಳಿದ್ದಾರೆ. ಹಾಗೆ ನಾವು ಆ ದೃಶ್ಯವನ್ನು ನೋಡ್ತಾ ಇದ್ವಿ. ಇವತ್ತು ಅರ್ಚನೆಯನ್ನು ಮಾಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರ ಒಂದು ಹೆಸರನ್ನ ಹೇಳಿ ಅರ್ಚನೆಯನ್ನು ಮಾಡಿಸ್ತಾರೆ. ಆಗ ಪವಿತ್ರ ಗೌಡ ಅವರು ದರ್ಶನ್ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿ ಅಂತ ಅವರ ತಾಯಿಗೆ ಇನ್ಸಿಸ್ಟ್ ಮಾಡ್ತಾರೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸಬಹುದು. ಅದನ್ನು ಹೇಳ್ತಾರೆ. ಅದಾದ ನಂತರ ಅವರ ತಾಯಿ ಅರ್ಚಕರಿಗೆ ಹೇಳ್ತಾರೆ ದರ್ಶನ್ ಅವರ ಹೆಸರಲ್ಲೂ ಅರ್ಚನೆ ಮಾಡಿ ಅಂತ ಹೇಳಿ. ನಂತರ ದರ್ಶನ್ ಅವರ ಹೆಸರಲ್ಲೂ ಕೂಡ ಇಲ್ಲಿ ಅರ್ಚನೆ ಆಗಿದೆ. विश्वांगमदेस्य विशालामदेस्य सह कुटुम्बेन वर्गे विश्वांगमदेस्य विशालामदेस्य सह कुटुम्बेन वर्गेण एवं गुणविशेषेण दर्शनामदेस्य 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 विश्वांगमदेस्य विशालामदेस्य सह कुटुम्बेन वर्गेण एवं गुणविशेषेण दर्शनामदेस्य. ಸೊ ಹೀಗೆ ಇವತ್ತು ಪವಿತ್ರ ಗೌಡ ಜೈಲಿನಿಂದ ಹೊರಗಡೆ ಬಂದ ನಂತರ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅಲ್ಲಿಂದ ಹೊರಗಡೆ ಬಂದಾಗ, ಜೈಲಿನಿಂದ ಹೊರಗಡೆ ಬಂದಾಗ ಅಲ್ಲೇ ಇದ್ದಂತಹ ಒಂದು ಚೆಕ್ ಪೋಸ್ಟ್ ಬಳಿ ಇರುವಂತಹ ಮುನೇಶ್ವರನಿಗೆ ನಮಿಸಿ ಹೊರಗಡೆ ಬಂದಂತಹ ಪವಿತ್ರ ಗೌಡ ನಂತರ ಅವರ ಮನೆ ದೇವರು ವಜ್ರಮುನೇಶ್ವರ ದೇಗುಲ, ಸೊ ಅಲ್ಲಿಗೆ ಬಂದು ನಮಿಸಿದ್ದಾರೆ. ಯಾಕಂದರೆ ಅವರು ಒಳಗಡೆ ಜೈಲು ಹೋಗುವಾಗ ಅವರ ತಾಯಿ ಒಂದು ಹರಕೆಯನ್ನು ಹೊತ್ಕೊಂಡಿದ್ರು. ಆದಷ್ಟು ಬೇಗ ಇದರಿಂದ ಸಂಕಷ್ಟಗಳಿಂದ ಪಾರು ಮಾಡಿದ್ರೆ ನಾನು ಮಗಳನ್ನು ಕರ್ಕೊಂಡು ಬರ್ತೀನಿ, ಪೂಜೆಯನ್ನು ಮಾಡಿಸ್ತೀನಿ, ವಿಶೇಷ ಪೂಜೆ ಸಲ್ಲಿಸ್ತೀನಿ ಅಂಥೇಳಿ. ಅದರಂತೆ ಇವತ್ತು ಪವಿತ್ರ ಗೌಡ ಹೊರಗಡೆ ಬಂದಿದ್ದಾರೆ ಜೈಲಿನಿಂದ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ನಿನ್ನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ದರ್ಶನ್ ಆಸ್ಪತ್ರೆಯಿಂದ ಹೊರಗಡೆ ಬಂದಂತಹ ದರ್ಶನ್ ಸೊ ಡಿಸ್ಚಾರ್ಜ್ ಆಗಿ ಇನ್ನೇನು ಮನೆಗೆ ಹೋಗ್ತಾರೆ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ನಿನ್ನೆ ಕೆಲವೊಂದಷ್ಟು ಪ್ರಕ್ರಿಯೆಗಳು ಬಾಕಿ ಇದ್ವು, ಜಾಮೀನು ಪ್ರಕ್ರಿಯೆಗಳು. ಸೊ ಜಾಮೀನು ಬಾಂಡ್ಗೆ ಅವರು ಸಹಿ ಹಾಕಬೇಕಾಗಿತ್ತು, ಜೊತೆಗೆ ಶ್ಯೂರಿಟಿಯನ್ನು ಒದಗಿಸಬೇಕಾಗಿತ್ತು. ಇಬ್ಬರು ಶ್ಯೂರಿಟಿಯನ್ನು ಕೊಟ್ಟರು, ದಿನಕರ್ ಮತ್ತು ಧನ್ವೀರ ಗೌಡ ಇಬ್ಬರು ಕೂಡ ಶ್ಯೂರಿಟಿ ಕೊಟ್ಟ ನಂತರ ಜಾಮೀನು ಬಾಂಡ್ಗೆ ಅವರು ಕೂಡ ಸಿಗ್ನೇಚರ್ ಹಾಕಿದ್ರು. ಜೊತೆಗೆ ಪಾಸ್ಪೋರ್ಟ್ ವಾಪಸ್ ಪಡೆಯೋದಕ್ಕೂ ಕೂಡ ಒಂದು ಅರ್ಜಿಯನ್ನು ಹಾಕಿ ಅದಕ್ಕೂ ಕೂಡ ಸಹಿ ಮಾಡಿದ್ರು. ನಂತರ ಅವರಿಗೆ ಪಾಸ್ಪೋರ್ಟ್ ಕೂಡ ಈಗ ಸಿಕ್ಕಿದೆ. ಇನ್ನೇನಿದ್ರು ಕೂಡ ದರ್ಶನ್ ಈಗ ಎಂದಿನಂತೆ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು, ತಮ್ಮ ಶೂಟಿಂಗ್ಗಳಲ್ಲಿ ಪಾಲ್ಗೊಳ್ಬಹುದು, ವಿದೇಶಕ್ಕೂ ಕೂಡ ಹೋಗ್ಬೋದು. ಆದರೆ ಕಂಡೀಷನ್ ಏನಂತ ಹೇಳಿದ್ರೆ ಅವರು ಜ್ಯೂರಿಸ್ಡಿಕ್ಷನ್ ಬಿಟ್ಟು ಹೋಗೋ ಹಾಗಿಲ್ಲ. ಆ್ಯಕ್ಚುಲಿ ಕೆಳ ನ್ಯಾಯಾಲಯದ ಒಂದು ಜ್ಯೂರಿಸ್ಡಿಕ್ಷನ್ ಏನಿದೆ, ಸೆಷನ್ಸ್ ನ್ಯಾಯಾಲಯದ ಪರಿಧಿ, ಸೊ ಅದನ್ನು ಬಿಟ್ಟು ಅವರು ಹೋಗೋ ಹಾಗಿಲ್ಲ. ಅಕಸ್ಮಾತ್ ಅವ್ರು ಶೂಟಿಂಗ್ ನಿಮಿತ್ತ ಬೇರೆ ಭಾಗಕ್ಕೆ ತೆರಳಬೇಕು, ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಬೇಕು ಅನ್ನುವಂಥದ್ದಿದ್ರೆ ಕೋರ್ಟ್ನ ಗಮನಕ್ಕೆ ತರಬೇಕು, ಕೋರ್ಟ್ನ ಪರ್ಮಿಷನ್ ತಗೊಂಡೇನೆ ಅವರು ಹೊರಗಡೆ ಹೋಗಬೇಕಾಗತ್ತೆ. ಇನ್ನೊಂದು ಕಡೆ ದರ್ಶನ್ ಹೆಸರಲ್ಲಿ ಪವಿತ್ರ ಅರ್ಚನೆ ಮಾಡಿಸಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಇಬ್ಬರ ರಿಲೇಷನ್ಶಿಪ್ಗೆ ಸಾಕ್ಷಿಯಾಗಿರುವಂಥ ಕೆಲವೊಂದಷ್ಟು ಫೋಟೋಗಳನ್ನು ಕೂಡ ನೀವು ಗಮನಿಸ್ಬೋದು. ಆಲ್ಮೋಸ್ಟ್ ಒಂದು 10-12 ವರ್ಷಗಳಿಂದಲೂ ಕೂಡ ಇಬ್ಬರು ಜೊತೆಯಾಗೇ ಇದ್ದಾರೆ, ಇಬ್ಬರು ಲಿವಿನ್ನಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇದ್ದಂತಹ ಮಾಹಿತಿ. ಸೊ ಹಾಗಾಗಿ ದರ್ಶನ್ ಮತ್ತು ಪವಿತ್ರ ಇಬ್ಬರು ಒಟ್ಟೊಟ್ಟಿಗೆ ಇರುವಂಥ ಸಾಕಷ್ಟು ನಿದರ್ಶನಗಳಿವೆ. ಸಾಕಷ್ಟು ಪಾರ್ಟಿ ಫಂಕ್ಷನ್ಗಳಲ್ಲಿ, ಜೊತೆಗೆ ವಿದೇಶ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಇಬ್ಬರು ಜೊತೆಗೆ ಇರುವಂಥ ಕೆಲವೊಂದಷ್ಟು ಫೋಟೋಗಳನ್ನು ಕೂಡ ಗಮನಿಸ್ಬೋದು. ಹಾಗೆ ಒಂದು 8-10 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ವತಃ ಪವಿತ್ರ ಗೌಡನೇ ಕೆಲವೊಂದಷ್ಟು ಫೋಟೋಗಳನ್ನು ಶೇರ್ ಮಾಡಿಕೊಂಡು ನನ್ನ ಮತ್ತು ದರ್ಶನ್ ಅವರ ಸಂಬಂಧಕ್ಕೆ 10 ವರ್ಷಗಳು ಅನ್ನುವಂಥದ್ರ ಬಗ್ಗೆ ಕ್ಯಾಪ್ಷನನ್ನು ನೀಡಿ, ಅದಾದ ನಂತರ ಅದು ವಿಜಯಲಕ್ಷ್ಮಿ ಅವರ ಕಣ್ಣು ಕೆಂಪಾಗಿಸಿ, ನಂತರ ಅದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದ್ದು, ಇದೆಲ್ಲವೂ ಕೂಡ ನಿಮಗೆ ನೆನಪೇ ಇದೆ. ಅದಾದ ನಂತರ ಆದಂಥ ಈ ಒಂದು ಬೆಳವಣಿಗೆ, ರೇಣುಕಾ ಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಚಿತ್ರದುರ್ಗದಲ್ಲಿ ಇರುವಂಥವನು, ಆತ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆತನನ್ನು ಕರೆಸಿ ಇಲ್ಲಿ ಕೊಲೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಈಗ ಇವರೆಲ್ಲರ ಮೇಲೆ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲೇ ಇದ್ದಂತಹ ಆರೋಪಿಗಳು ಈಗ ಸದ್ಯಕ್ಕೆ ಬೇಲ್ ಪಡೆದು ಹೊರಗಡೆ ಬಂದಿದ್ದಾರೆ. ಪವಿತ್ರ ಗೌಡ ಕೂಡ ಈಗ ಜೈಲಿನಿಂದ ಹೊರಗಡೆ ಬಂದು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈಗ ಅವರ ನಿವಾಸಕ್ಕೆ ತೆರಳಿದ್ದಾರೆ.